ದಾಸರಾಯರ ಎಲ್ಲ ಭಕ್ತರಿಗೆ ನನ್ನ ಅನಂತ ನಮಸ್ಕಾರಗಳು. ಈ ದಿನ ಪಾಡ್ಕಾಸ್ಟ್ನಲ್ಲಿ ದಾಸರಾಯರ ಒಬ್ಬ ನೆಚ್ಚಿನ ಭಕ್ತರಾದ ಪರಮ ಭಕ್ತರಾದ ವಿಜಯ ಗಲ್ಲಾಘೇರ್ ಇವರ ಬಗ್ಗೆ ಹೇಳ್ತಾ ಇದ್ದೇನೆ. ವಿಜಯ ಗಲ್ಲಾಘೇರ್ ಇವರು USA ಇರುತ್ತಾರೆ. ಅವರ ತಾಯಿ ಅಮೃತವಲ್ಲಿ ಧಾರವಾಡದವರು. ಅವರು ದಾಸರಾಯರ ನಿಸ್ಸೀಮ ಭಕ್ತರು. ಅವರು ದಾಸರಾಯರ ಮಹಿಮೆಯನ್ನು ವಿಜಯ ಅವರು ಸಣ್ಣವರಿದ್ದಾಗಿನ ತೊಟ್ಟು ದಾಸರಾಯರ ಮಹಿಮೆಯ ಬಗ್ಗೆ ಚರಿತ್ರೆ ಬಗ್ಗೆ ಹೇಳ್ತಾ ಇದ್ದರು. ಅದನ್ನು ಕೇಳಿ ಕೇಳಿ ದೊಡ್ಡವರಾದ ವಿಜಯ ಅವರು ದಾಸರಾಯರಲ್ಲಿ ಭಕ್ತಿಯನ್ನು ಉಂಟು ಮಾಡಿಕೊಂಡರು. ಅವರು ದಾಸರಾಯರಿಗೆ ಅತ್ಯಂತ ನಿಷ್ಠೆಯಿಂದ ನಡೆದುಕೊಳ್ಳುತ್ತಿದ್ದರು. ಆದರೆ ಅವರು ಎಷ್ಟೋ ವರ್ಷ ಮುಂಡೇವಾಡಿ ನೋಡಿದ್ದೇ ಇಲ್ಲ. ಆದರೂ ಕೂಡ ತಮ್ಮ ಭಕ್ತಿಯ ಕಾಣಿಕೆಯನ್ನು ಉತ್ಸವದ ಸಲುವಾಗಿ ಕಳಿಸುತ್ತಿದ್ದರು. ಇದು ನಮ್ಮ ತಂದೆಯವರು ಅಂದರೆ ರಾಮಾಚಾರ್ಯ ಜಾಗೀರ್ದಾರ್ ಉತ್ಸವ ನಡೆಸ್ತಿದ್ದಾರಲ್ಲ ಆಗಿನಿಂದ ಬಂದಿದ್ದು. ಆಗ ನಾವು ಚಿಕ್ಕವರಿದ್ವಿ. ಅವರಿಗೆ ನಾವು ಪ್ರಸಾದವನ್ನು ಏರ್ಮೇಲ್ ಅಂತ ಒಂದು ಪಾಕೆಟ್ ಬರ್ತಾಯಿತ್ತು. ಅದರ ಮೇಲೆ ವಿಮಾನ ಚಿತ್ರ ಇರ್ತಾಯಿತ್ತು. ಆ ಪಾಕೆಟ್ ಮೂಲಕ ನಾವು ಅವರು USA ಪ್ರಸಾದವನ್ನು ಕಳಿಸ್ತಾ ಇದ್ವಿ. ಅವರು ಅತ್ಯಂತ ಭಕ್ತಿಯಿಂದ ಸ್ವೀಕರಿಸ್ತಾ ಇದ್ದರು. ಹೀಗಿರುವಾಗ ಒಂದು ದಿನ ಅವರಿಗೆ ಅವರ ಜೀವನದಲ್ಲಿ ಒಂದು ಸಂಕಟ ಎದುರಾಯಿತು. ಆಗ ಅವರು ನಮ್ಮ ತಂದೆಯವರಿಗೆ ಪತ್ರ ಬರೆದು ಅದರ ಬಗ್ಗೆ ವಿವರಿಸಿದರು. ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಎಂದು ಕೇಳಿದಾಗ ನಮ್ಮ ತಂದೆಯವರು ದಾಸರಾಯರ ಸ್ಮರಣೆ ಮಾಡು, ಎಲ್ಲವೂ ಸರಿಯಾಗುತ್ತದೆ ಎಂದು ಪತ್ರ ಬರೆದು ತಿಳಿಸಿದರು. ಅದರಂತೆ ಅವರು ನಡೆದುಕೊಂಡರು. ಆಶ್ಚರ್ಯ ಬಂದರೆ ಅವರ ತೊಂದರೆ ನಿವಾರಣೆ ಆಯಿತು. ಅದರಿಂದ ಅವರಿಗೆ ದಾಸರಾಯರಲ್ಲಿ ಮತ್ತಷ್ಟು ಭಕ್ತಿ ಹೆಚ್ಚಾಯಿತು. ತಮ್ಮ ಕಾಣಿಕೆಯನ್ನು ಕಳಿಸುತ್ತಾ ನಡೆದರು. ಎಷ್ಟೋ ವರ್ಷದವರೆಗೆ ಅವರು ಮುಂಡೇವಾಡಿ ನೋಡಿದ್ದೇ ಇರಲಿಲ್ಲ. ಒಂದು ಸಲ ಅವರಿಗೆ ಮುಂಡೇವಾಡಿ ನೋಡಬೇಕೆಂಬ ಬಯಕೆ ಉಂಟಾಯಿತು. ಅವರು USA ಮುಂಬೈಗೆ ಬಂದು ಮುಂಬೈಯಿಂದ ಸೊಲಾಪುರಕ್ಕೆ ಬಂದರು. ಆಗ ನಮ್ಮ ತಂದೆಯವರು ಇರಲಿಲ್ಲ. ಆಗ ನಮ್ಮ ಅಣ್ಣ ಕಿಟ್ಟಣ್ಣ ಮತ್ತು ನಮ್ಮ ಮಾಮ ಅಂದರೆ ಸೋದರ ಮಾವ ಅಣ್ಣಪ್ಪ ಮಾಮ ಉತ್ಸವ ನಡೆಸ್ತಾ ಇದ್ದರು. ಅಣ್ಣಪ್ಪ ಮಾಮ ನನಗೆ ಫೋನ್ ಮಾಡಿ ಹೇಳಿದರು, ಹಿಂಗೆ ವಿಜಯ ಅವರು ಬಂದಿದ್ದಾರೆ, ಅವರನ್ನು ಕರೆದುಕೊಂಡು ಮುಂಡೇವಾಡಿಗೆ ಹೋಗು ಎಂದು. ಅವರನ್ನು ಮುಂಡೇವಾಡಿಗೆ ಮೊದಲ ಸಲ ಕರೆದುಕೊಂಡು ಹೋಗುವ ಸೌಭಾಗ್ಯ ನನಗೆ ಸಿಕ್ಕಿತು. ಅವರನ್ನು ನಾನು ಕರೆದುಕೊಂಡು ಎಲ್ಲ ದರ್ಶನ ಮಾಡಿಸಿಕೊಂಡು ಬಂದೆ. ಅವರಿಗೆ ತುಂಬ ಆನಂದವಾಯಿತು. ಅಂದಿನಿಂದ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಅವರು USA ಬಂದು ಮುಂಡೇವಾಡಿ ದರ್ಶನ ತೆಗೆದುಕೊಳ್ತಾರೆ. ಆದರೆ ಈಗಂತೂ ಬಹಳ ಸುಲಭವಾಗಿಬಿಟ್ಟಿದೆ. ಈಗ ವಿಡಿಯೋ ಕಾಲ್ ಆಗಿದೆ. ಸಾಕಷ್ಟು ಪ್ರಗತಿ ಆಗಿದ್ದರಿಂದ ದಿನವೂ ಖಂಡು ಮಾಮ ಅವರಿಗೆ ಮಂಗಳಾರತಿ ಕೊಟ್ಟು ಕಳಿಸುತ್ತಾರೆ. ಮಂಗಳಾರತಿಯನ್ನು ಅವರು ಸ್ವೀಕರಿಸುತ್ತಾರೆ, ಆನಂದ ಪಡುತ್ತಾರೆ. ಅಲ್ಲಿಂದಲೇ ಮುಂಡೇವಾಡಿ ದಾಸರ ದರ್ಶನ ಮಾಡುತ್ತಾರೆ. ಅವರಿಗೆ ಆನಂದವಾಗುತ್ತೆ. ಈಗಲಾದರೂ ಸಹಿತ ಅವರ ಜೀವನದಲ್ಲಿ ತೊಂದರೆ ಬಂದಾಗ ಖಂಡು ಮಾಮಗೆ ಫೋನ್ ಮಾಡಿ ಹೇಳುತ್ತಾರೆ, ಹೀಗಾಗಿದೆ ಅಂದಾಗ ಖಂಡು ಮಾಮ ಅವರ ಸಲುವಾಗಿ ಮಂಗಳಾರತಿ ಮಾಡಿ ಅದನ್ನು ಅವರಿಗೆ ಕೊಟ್ಟು ಕಳಿಸಿದಾಗ ಅವರ ತೊಂದರೆ ಪರಿಹಾರ ಆಗುತ್ತದೆ. ಹೀಗಿದೆ ದಾಸರ ಮಹಿಮೆ. ಇದನ್ನು ಹೇಳುವ ಉದ್ದೇಶ ಅಂದರೆ ಅವರ ತಾಯಿಯವರು ದಾಸರಾಯರ ಬಗ್ಗೆ ಭಕ್ತಿಯನ್ನು ವಿಜಯ ಅವರಲ್ಲಿ ಅಂಕುರಿಸಿದರು. ಅದರಂತೆ ನಾವು ಕೂಡ ಈ ಪಾಡ್ಕಾಸ್ಟ್ ಉದ್ದೇಶ ಎಲ್ಲ ಚಿಕ್ಕ ಭಕ್ತರೇನಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಭಕ್ತರಲ್ಲಿ, ಅವರಲ್ಲಿ ಕೂಡ ಅಂದರೆ ಹೊಸ ಜನರೇಷನ್ ಪ್ರತಿಯೊಬ್ಬರಿಗೂ ದಾಸರಾಯರ ಭಕ್ತಿ ಉಂಟಾಗಲಿ ಎಂದೇ ಈ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ವಿಜಯ ಅವರು ಇದನ್ನೆಲ್ಲ ಹೇಳಲು ನನಗೆ ಅನುಮತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಮತ್ತು ಗೌರಿ ದೇಶಪಾಂಡೆ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಇವೆಲ್ಲ ದಾಸರಾಯರ ಮಹಿಮೆಯನ್ನು ಅತ್ಯಂತ ಮುತುವರ್ಜಿಯಿಂದ ಅವರು ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ, ದಾಸರಾಯರು ಅವ್ರಿಗೆ ದೀರ್ಘಾಯು ಕೊಡಲಿ, ಅವ್ರಿಗೆ ಒಳ್ಳೆಯದು ಮಾಡಲಿ ಎಂದು ಮತ್ತೊಮ್ಮೆ ದಾಸರಾಯರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಈ ವಿಡಿಯೋ ಕ್ಲಿಪ್ ಮುಗಿಸುತ್ತೇನೆ. ಧನ್ಯವಾದಗಳು.